ಸಮುದ್ರದ ಆಳವನ್ನು ಅಳೆಯುವಂತಹ ಮಾಪಕ ಯಾವುದು? ಫ್ಯಾದೋಮೀಟರ್, ಬಾರೋಮೀಟರ್, ಮ್ಯಾನೋಮೀಟರ್, ಲ್ಯಾಕ್ಟೋಮೀಟರ್. ಸರಿಯಾದ ಉತ್ತರ ಫ್ಯಾದೋಮೀಟರ್. ಸಮುದ್ರದ ಅಥವಾ ಸಾಗರದ ಆಳವನ್ನು ಅಳೆಯೋದಕ್ಕೆ ಫ್ಯಾದೋಮೀಟರ್ನ ಬಳಸಲಾಗುತ್ತೆ. ಫ್ಯಾದೋಮೀಟರ್ ಆಳದ ಶೋಧಕವಾಗಿದ್ದು ಅದು ನೀರಿನ ಆಳವನ್ನು ನಿರ್ಧರಿಸಲು ಬಳಕೆಯನ್ನು ಮಾಡಲಾಗುತ್ತೆ. ಬನಾರಸ್ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಮ್ಯಾಕ್ಸ್ ಮುಲ್ಲರ್, ಸರ್ ವಿಲಿಯಂ ಜೋನ್ಸ್, ಕನ್ನಿಂಗ್ಹ್ಯಾಮ್, ಅನ್ನಿ ಬೆಸೆಂಟ್. ಸರಿಯಾದಂತಹ ಆಯ್ಕೆ ಅನ್ನಿ ಬೆಸೆಂಟ್ ಬನಾರಸ್ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆಯನ್ನು ಮಾಡ್ತಾರೆ 1898ರಲ್ಲಿ. ಮೂಲಭೂತ ಕರ್ತವ್ಯಗಳ ಸೇರ್ಪಡೆಗೆ ಸಂಬಂಧಿಸಿದಂತೆ 1999ರಲ್ಲಿ ನೇಮಿಸಲಾದ ಸಮಿತಿಯ ಅಧ್ಯಕ್ಷರು ಯಾರು? ಬಿ ಕೆ ಮುಖರ್ಜಿ, ಜೆ.ಎಸ್. ಶರ್ಮಾ, ವೈ.ಬಿ. ಚಂದ್ರಚೂಡ್, ಆರ್.ಎಸ್. ಪಾಠಕ್. ಸರಿಯಾದ ಆಯ್ಕೆ 2 ಜೆ.ಎಸ್. ಶರ್ಮಾ. ಸಂವಿಧಾನದಲ್ಲಿ ಪ್ರಾರಂಭದಲ್ಲಿ ಮೂಲಭೂತ ಹಕ್ಕುಗಳು ಮಾತ್ರ ಇದ್ದವು. 1999ರಲ್ಲಿ ಜೆ.ಎಸ್. ವರ್ಮಾರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಅದರ ಶಿಫಾರಸಿನ ಅನ್ವಯದಂತೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಮೇತ ಸೇರ್ಪಡೆ ಮಾಡಲಾಯಿತು. ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11. ಕೇಂದ್ರ ಸರ್ಕಾರವು ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಿದಂಥ ವರ್ಷ ಯಾವುದು? ಬಹುಮುಖ್ಯ ಪ್ರಶ್ನೆ ಇದು. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. 2004, 2005, 2007, 2008. ಸರಿಯಾದಂತಹ ಉತ್ತರ 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನದ ಘೋಷಣೆಯನ್ನು ಕೇಂದ್ರ ಸರ್ಕಾರ ಮಾಡಿತು. ಯಾಮಿನಿ ಕೃಷ್ಣಮೂರ್ತಿಯವರು ಯಾವ ನೃತ್ಯ ಶೈಲಿಯಲ್ಲಿ ಪ್ರಸಿದ್ಧರು? ಭರತನಾಟ್ಯ, ಕಥಕ್ಕಳಿ, ಒಡಿಸ್ಸಿ. ಸರಿಯಾದ ಉತ್ತರ ಆಯ್ಕೆ 1 ಭರತನಾಟ್ಯ. ಮೂಲತಃ ತಮಿಳುನಾಡಿನವರಾದಂತಹ ಯಾಮಿನಿ ಕೃಷ್ಣಮೂರ್ತಿಯವರು ಭಾರತದ ಒಬ್ಬ ಪ್ರಸಿದ್ಧ ಭರತನಾಟ್ಯ ಹಾಗೆಯೇ ಕುಚುಪುಡಿ ನೃತ್ಯ ಕಲಾವಿದೆ. ಟ್ರಾಯ್ ಎಂಬ ಸಂಸ್ಥೆ ಯಾವುದಕ್ಕೆ ಸಂಬಂಧಿಸಿದೆ? TRAI. ಆಮದು, ಪ್ರವಾಸೋದ್ಯಮ, ವ್ಯಾಪಾರ ಸುಧಾರಣೆ, ದೂರಸಂಪರ್ಕ. ಸರಿಯಾದ ಉತ್ತರ ದೂರಸಂಪರ್ಕ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂತ ಕರಿತೀವಿ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಕ್ವಿಟ್ ಇಂಡಿಯಾ ಚಳುವಳಿ, ಜಲಿಯನ್ ವಾಲಾಬಾಗ್, ಬಂಗಾಳದ ವಿಭಜನೆ, ಅಸಹಕಾರ ಚಳುವಳಿ. ಸರಿಯಾದ ಕ್ರಮಾಂಕವನ್ನು ನೋಡೋದಾದರೆ ಮೊದಲಿಗೆ ಬರಬೇಕಾಗಿರೋದು 3ನೇದು ಬಂಗಾಳದ ವಿಭಜನೆ 1905. ಹಾಗೆಯೇ 2ನೇ ಘಟನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919. 3ನೇದು ಅಸಹಕಾರ ಚಳುವಳಿ. 4ನೇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು? ಫಿರೋಜ್ ಶಾ ತುಗ್ಲಕ್, ಅಲಾವುದ್ದೀನ್ ಖಿಲ್ಜಿ, ಇಲ್ತಮಷ್ ಬಲ್ಬನ್. ಸರಿಯಾದ ಆಯ್ಕೆ ಅಲಾವುದ್ದೀನ್ ಖಿಲ್ಜಿ. ದೆಹಲಿ ಸುಲ್ತಾನ ವಂಶವನ್ನು ಆಳಿದಂತಹ ವಂಶಗಳಲ್ಲಿ ಖಿಲ್ಜಿ ಸಂತತಿಯು ಕೂಡ ಅತ್ಯಂತ ಪ್ರಮುಖವಾದದ್ದು. ಈ ಒಂದು ಸಂತತಿಯಲ್ಲಿ ಬಂದಂತಹ ಅತ್ಯಂತ ಪ್ರಸಿದ್ಧ ಅರಸ ಅಲಾವುದ್ದೀನ್ ಖಿಲ್ಜಿ. ಈತನ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆ ಪದ್ಧತಿ ಏನಿದೆ ಅತ್ಯಂತ ಪ್ರಯೋಗಾತ್ಮಕ ಕ್ರಮಗಳಿಗೆ ಈತ ಒಳಪಡಿಸಿರ್ತಾನೆ. ಹೀಗಾಗಿ ಮಾರುಕಟ್ಟೆ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ. ಈ ಕೆಳಗಿನವರಲ್ಲಿ ಭಾರತಕ್ಕೆ ಮೊದಲು ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರು? ಮೆಗಸ್ತಾನಿಸ್, ಫಾಹಿಯಾನ್, ಅಲ್ಬೆರುನಿ, ಯುನೆತ್ಸಾಂಗ್. ಸರಿಯಾದ ಉತ್ತರ ಫಾಹಿಯಾನ್. ಫಾಹಿಯಾನ್ ಕ್ರಿಸ್ತಶಕ 405ರಿಂದ 411ರ ಅವಧಿಯಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿರ್ತಾನೆ. ಚೀನಾದ ಬೌದ್ಧ ಯಾತ್ರಿಕನಾಗಿದ್ದು ಬುದ್ಧನಿಗೆ ಸಂಬಂಧಪಟ್ಟಂತಹ ಸ್ಥಳಗಳನ್ನು ಭೇಟಿ ನೀಡುವುದರ ಜೊತೆಗೆ ಬೌದ್ಧ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೂಡ ನೀಡಿದ್ದಾನೆ. ಈತನು ಭಾರತಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಭಾರತವನ್ನು ಆಳ್ತಾ ಇದ್ದಂಥವನು 2ನೇ ಚಂದ್ರಗುಪ್ತ. 2ನೇ ಬೌದ್ಧ ಸಮ್ಮೇಳನ ಎಲ್ಲಿ ಜರುಗಿತು? ಕಾಶ್ಮೀರ, ವೈಶಾಲಿ, ರಾಜಗೃಹ, ಪಾಟಲಿಪುತ್ರ. ಸರಿಯಾದ ಆಯ್ಕೆ 2 ವೈಶಾಲಿಯಲ್ಲಿ ನಡೆಯುತ್ತೆ. ಕ್ರಿಸ್ತಪೂರ್ವ 383ರಲ್ಲಿ ವೈಶಾಲಿಯಲ್ಲಿ 2ನೇ ಬೌದ್ಧ ಸಮ್ಮೇಳನ ನಡೆಯಿತು. ಸರಿಸುಮಾರು ಬೌದ್ಧನ ಮರಣದ 7 ವರ್ಷಗಳ ನಂತರ ಈ ಒಂದು ಮಹಾಸಮ್ಮೇಳನ ಜರುಗಿತು. ಯಾವ ಮೈಸೂರು ಅರಸರು ದಸರಾ ಉತ್ಸವವನ್ನು ಆರಂಭಿಸಿದರು ಮೊದಲ ಬಾರಿಗೆ? 1ನೇ ರಾಜ ಒಡೆಯರ್, ಜಯಚಾಮರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್, ದೇವರಾಜ ಒಡೆಯರ್. ಸರಿಯಾದಂಥ ಉತ್ತರ ಆಯ್ಕೆ 1 1ನೇ ರಾಜ ಒಡೆಯರ್. ವಿಜಯನಗರ ಸಾಮ್ರಾಜ್ಯದಲ್ಲಿ ಜಾರಿಯಲ್ಲಿದ್ದಂತಹ ಮಹಾನವಮಿ ಹಬ್ಬವನ್ನು ಅವರ ಸಾಮಂತ ಅರಸರಾದಂತಹ ಮೈಸೂರು ಒಡೆಯರು ಕೂಡ ಮುಂದುವರಿಸ್ತಾರೆ. ಅದರಲ್ಲಿ ವಿಶೇಷವಾಗಿ
ರಾಜ ಒಡೆಯರ್ ಅಥವಾ ಒಂದನೇ ರಾಜ ಒಡೆಯರ್ ಏನಿದ್ದಾರೆ 1578ರಿಂದ 1617ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಈ ದಸರಾ ಉತ್ಸವವನ್ನು 1610ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ಆರಂಭವನ್ನು ಮಾಡ್ತಾರೆ. ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಸೇರಿಸುವಂಥ ಕಾಲುವೆ ಯಾವುದು? ಕೀಲ್ ಕಾಲುವೆ, ಪನಾಮಾ, ಸುಯೇಜ್, ಓಲ್ಗಾ. ಸರಿಯಾದಂಥ ಆಯ್ಕೆ ಪನಾಮಾ ಕಾಲುವೆ. 82 ಕಿಲೋಮೀಟರ್ನಷ್ಟು ಉದ್ದವಾಗಿರುವಂತಹ ಈ ಒಂದು ಕಾಲುವೆಯು ಜಗತ್ತಿನ ಅತಿದೊಡ್ಡ ಸಾಗರವಾದಂತಹ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಸೇರಿಸುತ್ತದೆ. ಭಾರತದ ಪ್ರಥಮ ಸಹಕಾರ ಸಂಘ ಎಲ್ಲಿ ಸ್ಥಾಪನೆಯಾಯಿತು? ಕಣಗಿನಹಾಳ, ಉಡುಪಿ, ಧಾರವಾಡ, ಬೆಳಗಾವಿ. ಸರಿಯಾದ ಉತ್ತರ ಕಣಗಿನಹಾಳ. ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರುವಂತಹ ಕಣಗಿನಹಾಳ ಗ್ರಾಮ ಏನಿದೆ, ಇಲ್ಲಿ ಭಾರತದ ಮೊದಲ ಸಹಕಾರಿ ಸಂಘವನ್ನು 1905ರಲ್ಲಿ ಸ್ಥಾಪಿಸಲಾಯಿತು. ಮೊದಲ ಪಾಣಿಪತ್ ಕದನ ಯಾವ ವರ್ಷ ನಡೆಯಿತು? 1526, 1565, 1525, 1528. ಸರಿಯಾದ ಉತ್ತರ 1526. ಈ ಒಂದು ಯುದ್ಧ ಜರುಗಿದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ. ಇದರಲ್ಲಿ ಬಾಬರ್ ಜಯವನ್ನು ಗಳಿಸಿ 1526ರಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಹೆವಿ ಹಿಟ್ಟರ್ ಎಂಬ ಪದ ಯಾವ ಕ್ರೀಡೆಯಲ್ಲಿ ಬಳಸುವರು? ಚೆಸ್, ಬಿಲಿಯರ್ಡ್ಸ್, ಬೇಸ್ಬಾಲ್, ಬಾಕ್ಸಿಂಗ್. ಸರಿಯಾದಂಥ ಉತ್ತರ ಬಾಕ್ಸಿಂಗ್ನಲ್ಲಿ ಈ ಒಂದು ಪದವನ್ನು ಬಳಸ್ತಾರೆ. ಭಾರತದ ಸಂವಿಧಾನದ ಎಷ್ಟನೇ ತಿದ್ದುಪಡಿಯಿಂದ ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬಂದಿತು? ಆಯ್ಕೆ 4 73ನೆಯ ತಿದ್ದುಪಡಿ. 1992ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಅದರಂತೆ 1993ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ 3 ಹಂತಗಳಲ್ಲಿ ಭಾರತದಲ್ಲಿ ಜಾರಿಗೆ ಬರುತ್ತೆ. ಅದೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ. ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರ ವರದಿಯನ್ನು ಪರಿಶೀಲಿಸುವ ಸಮಿತಿ ಯಾವುದು? ಆಯ್ಕೆ 1 ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರಿತೀವಿ, ಮೆಂಬರ್ಸ್ ಆಫ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತೇಳಿ. ಇದರಲ್ಲಿ 22 ಜನ ಸದಸ್ಯರಿದ್ದು 15 ಜನ ಲೋಕಸಭೆಯಿಂದ ಮತ್ತು 7 ಜನ ರಾಜ್ಯಸಭೆಯಿಂದ ಸದಸ್ಯರನ್ನ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಸೇರಿಸಲಾಗಿರುತ್ತದೆ. ಈ ಒಂದು ಸಮಿತಿಯು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ನೀಡಿರುವಂತಹ ವರದಿಯನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಮೊದಲ ಪ್ರಶ್ನೆ ಸರಿಯಾಗಿ ಹೊಂದಿಸಿ. ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನಗಳು ಮತ್ತು ಅವುಗಳು ನಡೆದಂತಹ ಸ್ಥಳಗಳನ್ನು ಕೊಟ್ಟಿದ್ದಾರೆ. 1885, 1907, 1916, 1920 ಈ ಇಸ್ವಿಗಳಲ್ಲಿ ಯಾವ್ಯಾವ ಸ್ಥಳದಲ್ಲಿ ಕಾಂಗ್ರೆಸ್ ಅಧಿವೇಶನಗಳು ನಡೆದವು ಅಂತ ನೋಡೋದಾದರೆ ಸರಿಯಾದ ಜೋಡಣೆ 1885ರಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಮುಂಬೈನಲ್ಲಿ. ಅದಾದ ನಂತರ 1907 ಸೂರತ್, 1916 ಲಕ್ನೋ, 1920 ನಾಗ್ಪುರದಲ್ಲಿ ಈ ಸಮ್ಮೇಳನಗಳು ನಡೆದವು. 23ನೇ ಮಾರ್ಚ್ 1931ರಲ್ಲಿ ಯಾವ ಕಾರಾಗೃಹದಲ್ಲಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ರವರನ್ನ ಗಲ್ಲಿಗೇರಿಸಲಾಯಿತು? ಫಿರೋಜ್ಪುರ್ ಜೈಲಿನಲ್ಲಿ ಈ 3 ಕ್ರಾಂತಿಕಾರಿ ನಾಯಕರನ್ನ ಗಲ್ಲಿಗೇರಿಸಲಾಯಿತು. ಇನ್ನು ಭಗತ್ ಸಿಂಗ್ ರವರ ಪ್ರಖ್ಯಾತ ಘೋಷಣೆ ಇನ್ಕ್ವಿಲಾಬ್ ಜಿಂದಾಬಾದ್ ಆಗಿತ್ತು. ಗಲ್ಲಿಗೇರಿಸಲ್ಪಟ್ಟಂತಹ ಮೊದಲ ಕ್ರಾಂತಿಕಾರಿ ಖುದಿರಾಮ್ ಬೋಸ್ ರವರಾಗಿದ್ದಾರೆ. ದೆಹಲಿ ಸುಲ್ತಾನರ ಕೊನೆಯ ಆಡಳಿತಗಾರರಾಗಿದ್ದವರು ಇವರು. ದೆಹಲಿ ಸುಲ್ತಾನರ ವಂಶದಲ್ಲಿ ಕೊನೆಯದಾಗಿ ಆಳ್ವಿಕೆಯನ್ನು ಮಾಡಿದಂಥವರು ಲೋಧಿ ವಂಶ ಅಂತ ಕರಿತೀವಿ. ದೆಹಲಿ ಸುಲ್ತಾನರಲ್ಲಿ ಪ್ರಮುಖ 5 ರಾಜಮನೆತನಗಳನ್ನು ಕಾಣ್ತೀವಿ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಹಾಗೆಯೇ ಕೊನೆಯದಾಗಿ ಲೋಧಿ ಸಂತತಿ ಅಂತ ಕರಿತೀವಿ. ಈ 5 ಪ್ರಮುಖ ರಾಜಮನೆತನಗಳು ದೆಹಲಿಯ ಸುಲ್ತಾನರ ಆಳ್ವಿಕೆಯನ್ನ ಮಾಡ್ತವೆ. ಮಹಾಬಲಿಪುರಂನಲ್ಲಿರುವ ಶಿಲೆಗಳನ್ನು ಕತ್ತರಿಸಿ ನಿರ್ಮಿಸಿರುವಂತಹ ವಾಸ್ತುಶೈಲಿಯ ರಥಗಳನ್ನು ನಿರ್ಮಿಸಿದಂತಹ ರಾಜವಂಶ ಯಾವುದು? ಇದಕ್ಕೆ ಕಂಚಿಯ ಪಲ್ಲವರು ಎನ್ನುವಂತಹ ರಾಜವಂಶ ಈ ಒಂದು ಮಹಾಬಲಿಪುರಂನಲ್ಲಿರುವಂತಹ ಶಿಲೆಗಳನ್ನು ಕತ್ತರಿಸಿ ನಿರ್ಮಾಣವನ್ನು ಮಾಡ್ತಾರೆ. ಇದಕ್ಕೆ ಆರಂಭವನ್ನು ಮಾಡಿದಂತಹ ಅರಸ 1ನೇ ನರಸಿಂಹನಾಗಿದ್ದಾನೆ.
7 ರಥಗಳನ್ನು ಮಹಾಬಲಿಪುರಂನಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ. ಇದು ದ್ರಾವಿಡ ಶೈಲಿಯಲ್ಲಿರುವಂತಹ ವಾಸ್ತು ರಚನೆಯಾಗಿದೆ. ಈ ಕೆಳಗಿನ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರಲಿಲ್ಲ? ನೀಡಿರುವಂಥವರಲ್ಲಿ ಇಬನ್ ಬಟೂಟಾ, ಅಬ್ದುಲ್ ರಜಾಕ್, ನಿಕೋಲೋ ಕಾಂಟಿ ಇವರೆಲ್ಲರೂ ಸಮೇತ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಭೇಟಿ ನೀಡಿದಂಥ ವಿದೇಶಿ ಪ್ರವಾಸಿಗರಾಗಿದ್ದಾರೆ. ಆದರೆ ಮಾರ್ಕೊ ಪೋಲೋ ಭೇಟಿ ನೀಡದೇ ಇರುವಂಥವನು. ಈತ ಇಟಲಿಯ ವರ್ತಕನಾಗಿದ್ದು 13ನೇ ಶತಮಾನದಲ್ಲಿ ಮುತ್ತು ರತ್ನಗಳ ವ್ಯಾಪಾರಕ್ಕೆಂದು ಚೀನಾಕ್ಕೆ ಹೋಗ್ತಾನೆ. ಅಲ್ಲಿ ಕುಬ್ಲಾಯ್ ಖಾನ್ ಆಸ್ಥಾನದಲ್ಲಿ ಸೇವೆಗೆ ಸೇರಿಕೊಳ್ತಾನೆ. ಅದಾದ ನಂತರ ದ ವೆನಿಸ್ ಕೃತಿಯನ್ನು ರಚನೆ ಮಾಡ್ತಾನೆ. ಸೊ ಈತನ ವರದಿಯ ಆಧಾರದ ಮೇಲೆ ಮುಂದೆ ಭೌಗೋಳಿಕ ಸಂಶೋಧನೆಗಳು ಸಮೇತ ನಡೆಯಲಿಕ್ಕೆ ಭಾರತದ ಕಡೆಗೆ ಯುರೋಪಿಯನ್ನರು ಆಗಮಿಸಲಿಕ್ಕೆ ಬಹುಮುಖ್ಯ ಕಾರಣವಾಗುತ್ತೆ. ಇಲ್ಬರ್ಟ್ ಬಿಲ್ ವಿವಾದವು ಈ ಕೆಳಗಿನ ಯಾವ ವೈಸ್ರಾಯರೊಂದಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿ ಉತ್ತರ ಲಾರ್ಡ್ ರಿಪ್ಪನ್. ಕ್ರಾಂತಿಕಾರಕ ಸಂಸ್ಥೆ 1904ರಲ್ಲಿ ಯಾರಿಂದ ಸ್ಥಾಪನೆಯಾಯಿತು? ವಿ ಡಿ ಸಾವರ್ಕರ್ ಅಥವಾ ವಿನಾಯಕ ದಾಮೋದರ್ ಸಾವರ್ಕರ್ರಿಂದ ಈ ಒಂದು ಕ್ರಾಂತಿಕಾರಕ ಎನ್ನುವಂತಹ ಸಂಸ್ಥೆ ಸ್ಥಾಪನೆಯಾಯಿತು.